ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಸಮಾಜಶಾಸ್ತ್ರದಲ್ಲಿ ಪರೀಕ್ಷೆಯ ಅಭ್ಯಾಸವನ್ನು ಮಾಡ್ತಾ ಹೋಗುವ ಪುನರಾವರ್ತನ ಅಭ್ಯಾಸ. ಈಗಾಗಲೇ ನಾವು ಸಂಪೂರ್ಣ ಸಮಾಜಶಾಸ್ತ್ರದಲ್ಲಿ ದ್ವಿತೀಯ BA ಸಮಾಜಶಾಸ್ತ್ರದ ಸಂಪೂರ್ಣ ಅಧ್ಯಯನವನ್ನು ಮಾಡಿದ್ದೇವೆ. ಸಂಪೂರ್ಣವಾಗಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಅದೆಲ್ಲ ಕೂಡ ಆ ಒಂದು ವಿಡಿಯೋ ಎಲ್ಲ ಪ್ಲೇಲಿಸ್ಟಲ್ಲಿದೆ ಸ್ನೇಹಿತರೆ. ಇವತ್ತು ನಾವು ಲಿಂಗ ವ್ಯವಸ್ಥೆಯ ಅಧ್ಯಯನದ ಪ್ರಸ್ತುತತೆಯ ಬಗ್ಗೆ ತಿಳ್ಕೊಳ್ಳುವ. ಘಟಕ 18 ಲಿಂಗಾಧಾರಿತ ಶ್ರಮ ವಿಭಜನೆಯ ಪರಿಕಲ್ಪನೆ. 15 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ, ಲಿಂಗಾಧಾರಿತ ಶ್ರಮ ವಿಭಜನೆಯ ಪರಿಕಲ್ಪನೆ ಅಥವಾ ಲಿಂಗ ವ್ಯವಸ್ಥೆ ಅಧ್ಯಯನದ ಪ್ರಸ್ತುತತೆ. 294 ಪುಟ ಸಂಖ್ಯೆಯಲ್ಲಿದೆ ನೋಡಿ. 294 ಪುಟ ಸಂಖ್ಯೆಯನ್ನು ತೆಗೆಯಿರಿ ಸ್ನೇಹಿತರೆ. ತುಂಬಾ ಮುಖ್ಯವಾಗಿರುವಂತಹ ಒಂದು ಪಾಠ ಆಗಿದೆ ಇದು. ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಲಿಂಗ ವ್ಯವಸ್ಥೆಯ ಅಧ್ಯಯನದ ಬಗ್ಗೆ, ಲಿಂಗ ವ್ಯವಸ್ಥೆಯ ಅಧ್ಯಯನ, ಅಲ್ಲಿ ಸ್ತ್ರೀವಾದದ ವಿಚಾರಗಳು ಹಾಗೆ ಸ್ತ್ರೀವಾದದ ಸಿದ್ಧಾಂತಗಳು ತುಂಬಾ ಮುಖ್ಯವಾಗಿರುವಂಥದ್ದು. ಸ್ತ್ರೀವಾದದ ಸಿದ್ಧಾಂತಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಅದರಲ್ಲಿ ಬೇರೆ ಬೇರೆ ವರ್ಗೀಕರಣವನ್ನು ಮಾಡಿದ್ದಾರೆ. ಸ್ತ್ರೀವಾದದ ಸಿದ್ಧಾಂತಗಳಲ್ಲಿ ಒಟ್ಟು 10 ಪಾಯಿಂಟ್ಸ್ಗಳನ್ನಲ್ಲಿ ಕಾಣ್ಬೋದು. ಮೊದಲಿಗೆ ನಾವು ಅದರ ಆ ಒಂದು ಪಾಠದಲ್ಲಿ ಬಂದಿರುವಂತಹ ಸಾರಾಂಶವನ್ನು ತಿಳ್ಕೊಳ್ಳುವ. ಸ್ತ್ರೀವಾದವು ಪುರುಷ ಪ್ರಧಾನ ವ್ಯವಸ್ಥೆ ಹಾಗೂ ಲಿಂಗತ್ವಕ್ಕೆ ವಿರೋಧವಾಗಿ ಸ್ತ್ರೀ ಪುರುಷರಿಗೆ ಸಾಮಾಜಿಕ ಸಮಾನತೆಯನ್ನು ಪ್ರತಿಪಾದಿಸ್ತದೆ. ಅಂದರೆ ಈ ಒಂದು ಸಮಾಜದಲ್ಲಿ ಸ್ತ್ರೀಗೆ ಮತ್ತು ಪುರುಷರಿಗೆ ಸಮಾನತೆಯನ್ನು ಕೊಡಬೇಕು ಎನ್ನುವಂಥದ್ದೇ ಅವರ ಒಂದು ನಿಲುವಾಗಿದೆ. ಪ್ರಸ್ತುತ ಘಟಕದಲ್ಲಿ ಲಿಂಗ ವ್ಯವಸ್ಥೆ ಅಧ್ಯಯನಗಳಿಗೆ ಸಂಬಂಧಿಸಿದ ವಿವಿಧ ಸಿದ್ಧಾಂತಗಳನ್ನು ಓದಿದ್ದೀರಿ. ಆಧುನಿಕ ಯುಗದಲ್ಲಿ ಸ್ತ್ರೀವಾದವು ಒಂದು ಮಹತ್ವವಾದ ಸಾಮಾಜಿಕ ಆರ್ಥಿಕ ವಿಶ್ಲೇಷಣೆಯಾಗಿದೆ. ಸ್ತ್ರೀವಾದವು ಪುರುಷರನ್ನು ದ್ವೇಷಿಸುವುದನ್ನು ಪ್ರತಿಪಾದಿಸುವುದಿಲ್ಲ. ಇಲ್ಲಿ ಅವರು ತಿಳಿಸ್ತಾರೆ, ಸ್ತ್ರೀ ಮತ್ತು ಪುರುಷರಿಗೆ ಸಮಾನತೆಯನ್ನು ಕೊಡಬೇಕು ಅಂತ ಹೇಳಿ. ಸ್ತ್ರೀವಾದವು ಪುರುಷರನ್ನು ದ್ವೇಷಿಸುವುದಿಲ್ಲ, ಪುರುಷರನ್ನು ದ್ವೇಷಿಸುವುದನ್ನು ಕೂಡ ಅದು ಪ್ರತಿಪಾದಿಸುವುದಿಲ್ಲ. ಆದರೆ ಅವರ ಮಾತು ಏನು ಅಂತ ಹೇಳಿದರೆ, ಮಹಿಳೆಯರ ಮೇಲೆ ಆಗುವಂತಹ ಒಂದು ದೌರ್ಜನ್ಯ ಇರ್ಬೋದು, ದಮನ, ಲಿಂಗ ತಾರತಮ್ಯದ ವಿರುದ್ಧ ಧ್ವನಿ ಎತ್ತುವಂಥದ್ದು. ಈಗ ಅವರ ಒಂದು ನಿಲುವು ಏನು ಅಂತ ಹೇಳಿದರೆ, ಸ್ತ್ರೀವಾದದ ಪರ ಮಾತನಾಡುವಂಥದ್ದು. ಸ್ತ್ರೀವಾದದ ಪ್ರಕಾರ ಅವರ ಒಂದು ನಿಲುವು ಏನು ಅಂತ ಹೇಳಿದರೆ, ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಸಮಾನತೆಯನ್ನು ಕೊಡಬೇಕು ಅಂತ ಮಾತ್ರ ಆ ಒಂದು ವಿಚಾರವಾಗಿ ಅವರು ಧ್ವನಿ ಎತ್ತಿ ಹೇಳುವಂಥದ್ದು. ಹಾಗೆಂತ ಮಾತ್ರಕ್ಕೆ ಸ್ತ್ರೀವಾದದ ಬಗ್ಗೆ ಅವರು ಸ್ತ್ರೀವಾದಿಗಳು ಅಥವಾ ಸ್ತ್ರೀವಾದ ಸಿದ್ಧಾಂತದಲ್ಲಿ ಪುರುಷರನ್ನು ದ್ವೇಷಿಸಿ ಅಂತ ಯಾವುದೇ ಕಾರಣಕ್ಕೂ ತಿಳಿಸಿಲ್ಲ. ಪುರುಷರನ್ನು ದ್ವೇಷ ಮಾಡಬೇಕು, ಪುರುಷರನ್ನು ದ್ವೇಷಿಸುವುದರ ಬಗ್ಗೆ ಅದು ಪ್ರತಿಪಾದಿಸುವುದಿಲ್ಲ. ಅವರ ಒಂದು ನಿಲುವು ಏನಾಗಿತ್ತು ಅಂದರೆ, ಸ್ತ್ರೀಯರ ಮೇಲೆ ಆಗುವಂತಹ ದೌರ್ಜನ್ಯ, ಸ್ತ್ರೀಯರ ಮೇಲೆ ಆಗುವ ಶೋಷಣೆ, ಅನ್ಯಾಯ, ಅದರ ಪರವಾಗಿ ಧ್ವನಿ ಎತ್ತುವಂಥದ್ದು ಅವರ ಒಂದು ಮುಖ್ಯವಾದಂತಹ ಗುರಿಯಾಗಿತ್ತು. ಲಿಂಗ ವ್ಯವಸ್ಥೆಯ ಮೂಲಕ ಸ್ತ್ರೀ ಪುರುಷರ ನಡುವಿನ ವೈಯಕ್ತಿಕ ಅನುಭವಗಳನ್ನು ಸ್ತ್ರೀವಾದವು ಅಭಿಪ್ರಾಯಿಸ್ತದೆ. ಸ್ತ್ರೀವಾದಿಗಳು 5 ಪ್ರಮುಖ ಸಾಮಾನ್ಯ ತತ್ವಗಳನ್ನು ಒಪ್ಪಿಕೊಂಡಿದ್ದಾರೆ. ಮಹಿಳಾ ಸಬಲೀಕರಣವನ್ನು ಸಾಧಿಸಲಿಕ್ಕೆ ಸ್ತ್ರೀವಾದವು ಪ್ರಯತ್ನಿಸಿದ್ದು ಕೂಡ ಮಹಿಳೆಯರು ಏಕರೂಪದ ಸಮೂಹದವರಲ್ಲ. ಹಾಗಾಗಿ ಎಲ್ಲ ಮಹಿಳೆಯರಿಗೂ ಒಂದು ಕಾರ್ಯಸೂಚಿಯನ್ನು ಹೊಂದಲಿಕ್ಕೆ ವಾಸ್ತವಿಕವಾಗಿ ಅಸಾಧ್ಯ. ಈ ಸಂದರ್ಭದಲ್ಲಿ ಸ್ತ್ರೀವಾದಿ ಚಳುವಳಿಯು ಹಲವಾರು ಶಾಖೆಗಳಾಗಿ ವಿಂಗಡಣೆಗೊಂಡಿದೆ. ಉದಾಹರಣೆಗೆ 1ನೆಯ ಅಲೆ, 2ನೆಯ ಅಲೆ, 3ನೆಯ ಅಲೆ. ಸ್ತ್ರೀವಾದಕ್ಕೆ ಸಂಬಂಧಿಸಿದಂತೆ ಹಲವಾರು ಸಿದ್ಧಾಂತಗಳಿವೆ ಹಾಗೂ ಈ ಸಿದ್ಧಾಂತಗಳ ದೃಷ್ಟಿಕೋನಗಳು ಭಿನ್ನವಾಗಿದೆ. ಆದ್ದರಿಂದ ಎಲ್ಲರಿಗೂ ಸಮನಾದ ಕಾರ್ಯತಂತ್ರವನ್ನು ಅಳವಡಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸ್ತ್ರೀವಾದಿ ಚಳುವಳಿಯನ್ನು ಅನೇಕ ಶಾಖೆಗಳಾಗಿ ವಿಂಗಡಿಸಲಾಗಿದೆ. ನಾವು ಈ ಒಂದು ಪಾಠದಲ್ಲಿ ಲಿಂಗ ವ್ಯವಸ್ಥೆಯ ಅಧ್ಯಯನದ ಪ್ರಸ್ತುತತೆ ಮುಖ್ಯವಾಗಿರುವಂತಹ ಒಂದು ಟಾಪಿಕ್ ಆಗಿರುವಂಥದ್ದು. ಇಲ್ಲಿ ಮೂಲಭೂತ ಸ್ತ್ರೀವಾದದ ವಿಚಾರಗಳನ್ನು ಕೂಡ ನಾವು ನೋಡ್ತಾ ಹೋಗಬೇಕು. ಮಹಿಳೆಯರ ಮತ್ತು ಪುರುಷರ
ವೈಯಕ್ತಿಕ ಅನುಭವಗಳನ್ನು ಲಿಂಗ ವ್ಯವಸ್ಥೆಯ ಗಾಜಿನ ಮೂಲಕ ಸ್ತ್ರೀವಾದ ಅಭಿಪ್ರಾಯಿಸ್ತದೆ. ನಮ್ಮಗಳ ಬಗೆಗೆ ನಾವು ಹೇಗೆ ಚಿಂತಿಸುತ್ತೇವೆ, ನಾವು ಹೇಗೆ ನಡೆದುಕೊಳ್ಳುತ್ತೇವೆ ಮತ್ತು ನಮ್ಮ ಲಿಂಗದಿಂದಾದ ಸಾಮಾಜಿಕ ಸ್ಥಾನ ಏನು, ನಮ್ಮ ಸಮಾಜದ ಕಾರ್ಯಾಚರಣೆಯಲ್ಲಿ ಇವೆಲ್ಲವೂ ಕೂಡ ಬೇರೂರಿದೆ. ಅದಾಗಿ ನಮ್ಮನ್ನು ಸ್ತ್ರೀವಾದಿಗಳೆಂದು ಕರೆಯಿಸಿಕೊಂಡ ಜನರು ಅನೇಕ ವಿಷಯಗಳ ಬಗ್ಗೆ ಅಸಮತವನ್ನು ಹೊಂದಿದ್ದರೂ ಹೆಚ್ಚಿನ ಸ್ತ್ರೀವಾದಿಗಳು 5 ಸಾಮಾನ್ಯ ತತ್ವಗಳನ್ನು ಬೆಂಬಲಿಸಿದ್ದಾರೆ. ಆ 5 ಸಾಮಾನ್ಯ ತತ್ವಗಳಲ್ಲಿ ಈ ರೀತಿಯಾಗಿ ಬರುವಂಥದ್ದು ನೋಡಿ: ಬದಲಾವಣೆಯ ಮಹತ್ವ, ಮಾನವ ಆಯ್ಕೆಯ ವಿಸ್ತರಣೆ, ಲಿಂಗ ವ್ಯವಸ್ಥೆ ಸ್ತರವಿನ್ಯಾಸದ ನಿರ್ಮೂಲನೆ, ಲೈಂಗಿಕ ಸ್ವಾಯತ್ತತೆಯನ್ನು ಪ್ರೋತ್ಸಾಹಿಸುವುದು. ಬದಲಾವಣೆಯ ಮಹತ್ವ, ಮಾನವ ಆಯ್ಕೆಯ ವಿಸ್ತರಣೆ, ಲಿಂಗ ವ್ಯವಸ್ಥೆ ಸ್ತರವಿನ್ಯಾಸದ ನಿರ್ಮೂಲನೆ, ಲೈಂಗಿಕ ಸ್ವಾಯತ್ತತೆಯ ಪ್ರೋತ್ಸಾಹಿಸುವಂಥದ್ದು. ಈ 5 ತತ್ವಗಳು ಈ ಒಂದು ಮೂಲಭೂತ ಸ್ತ್ರೀವಾದದ ವಿಚಾರಗಳಲ್ಲಿ ಬರುವಂಥದ್ದು. ಸ್ತ್ರೀವಾದಿಗಳು ಮುಖ್ಯವಾಗಿ 5 ತತ್ವಗಳನ್ನು ತಿಳಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದು. ಬದಲಾವಣೆಯ ಮಹತ್ವ. ಸ್ತ್ರೀವಾದಿ ಚಿಂತನೆಯು ಯಾವಾಗಲೂ ಕ್ರಿಯೆಗಳಿಗೆ ವಿಚಾರಗಳ ಸಂಬಂಧವನ್ನು ಕಲ್ಪಿಸುತ್ತದೆ. ಸ್ತ್ರೀವಾದವು ಯಥಾಸ್ಥಿತಿಯ ದೋಷದರ್ಶಿಯಾಗಿದ್ದು ಸ್ತ್ರೀ ಪುರುಷರ ಸಾಮಾಜಿಕ ಸಮಾನತೆಯ ಕಡೆಗಿನ ಬದಲಾವಣೆ ಎನ್ನುವುದು ಪ್ರತಿಪಾದಿಸುತ್ತದೆ. ಮಾನವನ ಆಯ್ಕೆಯ ವಿಸ್ತರಣೆ. ಮಾನವನ ಆಯ್ಕೆಯ ವಿಸ್ತರಣೆಯಲ್ಲಿ ಸ್ತ್ರೀವಾದವು ಲಿಂಗ ವ್ಯವಸ್ಥೆಯ ಸಾಂಸ್ಕೃತಿಕ ಕಲ್ಪನೆಗಳು ಮಾನವನ ಗುಣಲಕ್ಷಣಗಳನ್ನು ಪ್ರತಿಭಟನಾ ಹಾಗೂ ಸೀಮಿತ ಕ್ಷೇತ್ರಗಳೆಂಬ 2 ಭಾಗಗಳಾಗಿ ವಿಭಾಗಿಸುತ್ತದೆ. ಅದು ಭಾವನೆಗಳ ಹಾಗೂ ಸಹಕಾರದ ಸ್ತ್ರೀಯರ ಪ್ರಪಂಚ, ವೈಚಾರಿಕತೆ ಹಾಗೂ ಸ್ಪರ್ಧೆಯ ಪುರುಷರ ಪ್ರಪಂಚ. ಪರ್ಯಾಯವಾಗಿ ಸ್ತ್ರೀವಾದವು ಹಾಗೂ ಮಾನವತೆಯ ಪುನರೈಕ್ಯತೆಯನ್ನು ಸೂಚಿಸುತ್ತದೆ. ಇದರಿಂದಾಗಿ ಪ್ರತಿಯೊಬ್ಬ ಮಾನವನು ಎಲ್ಲ ಮಾನವೀಯ ಲಕ್ಷಣಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಬಹುದು. 3ನೆಯ ವಿಚಾರವಾಗಿ ಲಿಂಗ ವ್ಯವಸ್ಥೆ ಸ್ತರವಿನ್ಯಾಸದ ನಿರ್ಮೂಲನೆ. ಲಿಂಗ ವ್ಯವಸ್ಥೆ ಸ್ತರವಿನ್ಯಾಸದ ನಿರ್ಮೂಲನೆ. ಮಹಿಳೆಯರ ಶಿಕ್ಷಣ, ಆದಾಯ ಹಾಗೂ ಉದ್ಯೋಗಾವಕಾಶಗಳನ್ನು ಸೀಮಿತಗೊಳಿಸುವ ಕಾನೂನುಗಳು ಮತ್ತು ಸಾಂಸ್ಕೃತಿಕ ನಿಯಮಗಳನ್ನು ಸ್ತ್ರೀವಾದವು ವಿರೋಧಿಸುತ್ತದೆ. ಆ ಕಾರಣದಿಂದಾಗಿ ಏನು ಮಾಡ್ತಾರೆ ಸ್ತ್ರೀವಾದಿಗಳು? ಅಮೆರಿಕದ ಸಂವಿಧಾನದಲ್ಲಿ ಮಾನವ ಹಕ್ಕುಗಳ ತಿದ್ದುಪಡಿಯನ್ನು ಪ್ರತಿಪಾದಿಸುತ್ತಾರೆ. ಸಂವಿಧಾನ ಹೇಳುವುದೇನೆಂದರೆ ಅಮೆರಿಕ ಅಥವಾ ಯಾವುದೇ ರಾಜ್ಯವು ಸಮಾನ ಹಕ್ಕುಗಳ ಕಾಯ್ದೆಯಡಿಯಲ್ಲಿ ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವಂತಿಲ್ಲ ಅಂತ ಹೇಳ್ತದೆ. ಲಿಂಗ ದೌರ್ಜನ್ಯದ ಅಂತ್ಯ. ಇಂದಿನ ಮಹಿಳಾ ಚಳುವಳಿಯು ಲಿಂಗ ವ್ಯವಸ್ಥೆ ದೌರ್ಜನ್ಯವನ್ನು ನಿರ್ಮೂಲನಗೊಳಿಸುವ ಉದ್ದೇಶವನ್ನಿಟ್ಟುಕೊಂಡಿದೆ ಹಾಗೂ ಸ್ತ್ರೀವಾದಿಗಳು ವಾದಿಸುವಂತೆ ಪುರುಷ ಪ್ರಧಾನತೆಯು ಸ್ತ್ರೀ ಪುರುಷರ ನಡುವಿನ ಸಂಬಂಧವನ್ನು ವಿರೂಪಗೊಳಿಸಿದೆ ಹಾಗೂ ಮಹಿಳೆಯರ ಮೇಲಿನ ದೌರ್ಜನ್ಯಗಳಾದ ಅತ್ಯಾಚಾರ, ಕೌಟುಂಬಿಕ ಹಿಂಸೆ, ನಿಂದನೆ, ಲೈಂಗಿಕ ಕಿರುಕುಳ, ಅಶ್ಲೀಲ ವಿಷಯಗಳುಳ್ಳ ರಚನೆಯನ್ನು ಪ್ರೋತ್ಸಾಹಿಸುತ್ತದೆ. ಇನ್ನು 5ನೆಯ ಪಾಯಿಂಟ್ನಲ್ಲಿ ಲೈಂಗಿಕ ಸ್ವಾಯತ್ತತೆಯನ್ನು ಪ್ರೋತ್ಸಾಹಿಸುವುದು. ಕೊನೆಯದಾಗಿ ಮಹಿಳೆಯರ ಲೈಂಗಿಕತೆ ಮತ್ತು ಪ್ರಜೋತ್ಪಾದನೆಯ ಮೇಲಿನ ಅವರ ನಿಯಂತ್ರಣವನ್ನು ಸ್ತ್ರೀವಾದವು ಪ್ರತಿಪಾದಿಸುತ್ತದೆ. ಸ್ತ್ರೀವಾದಿಗಳು ಉಚಿತವಾಗಿ ಲಭ್ಯವಿರುವ ಜನನ ನಿಯಂತ್ರಣ ಮಾಹಿತಿಗಳನ್ನು ಬೆಂಬಲಿಸುತ್ತಾರೆ. ಹೆಚ್ಚಿನ ಸ್ತ್ರೀವಾದಿಗಳು ಕೂಡ ಪುರುಷರು ಗಂಡನಾಗಿ, ವೈದ್ಯರಾಗಿ, ಕಾನೂನು ಸಲಹೆಗಾರರಾಗಿ ಮಹಿಳೆಯರ ಲೈಂಗಿಕತೆಯನ್ನು ನಿಯಂತ್ರಿಸುವುದಕ್ಕೆ ಬದಲಾಗಿ ಮಹಿಳೆಯರು ಮಕ್ಕಳನ್ನು ಹೆರುವ ಹಾಗೂ ಗರ್ಭವನ್ನು ನಿಯಂತ್ರಿಸುವ ಹಕ್ಕುಗಳನ್ನು ಪ್ರತಿಪಾದಿಸುತ್ತಾರೆ. ಅಂತಿಮವಾಗಿ ಜನರು ಹೆಟ್ರೋಸೆಕ್ಯುಲರ್ ಸಂಸ್ಕೃತಿ ಪ್ರಾಬಲ್ಯವಿರುವಲ್ಲಿಗೆ ಗೇ ಜನರು ಎದುರಿಸುತ್ತಿರುವ ಹಲವಾರು ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲಿಕ್ಕೆ ಮಾಡುವ ಪ್ರಯತ್ನಗಳನ್ನು ಹಲವು ಸ್ತ್ರೀವಾದಿಗಳು ಬೆಂಬಲಿಸಿದ್ದಾರೆ. ಇನ್ನು ನಾವು ಈ ಪಾಠದಲ್ಲಿ ನಾವು ನೋಡಬೇಕಾಗಿರುವಂಥ ವಿಚಾರ ಸಿದ್ಧಾಂತಗಳು. ಸ್ತ್ರೀವಾದದ ಸಿದ್ಧಾಂತದ ವರ್ಗೀಕರಣದ ಬಗ್ಗೆ. ಸ್ತ್ರೀವಾದದ ಸಿದ್ಧಾಂತಗಳಲ್ಲಿ 4 ವರ್ಗೀಕರಣವನ್ನು ನೀಡಿದ್ದಾರೆ. ಇದರಲ್ಲಿ ನಾವು ಬಹುವಿಧದ ಜನಾಂಗೀಯ ಸ್ತ್ರೀವಾದ, ಸಮಾಜವಾದಿ ಸ್ತ್ರೀವಾದ, ಉದಾರವಾದಿ ಸ್ತ್ರೀವಾದ ಹಾಗೂ ಆಧುನಿಕೋತ್ತರ ಸ್ತ್ರೀವಾದ ಎನ್ನುವಂತಹ 4 ವರ್ಗೀಕರಣ ಇರುವಂಥದ್ದು. ಬಹುವಿಧ ಜನಾಂಗೀಯ ಸ್ತ್ರೀವಾದ, ಸಮಾಜವಾದಿ ಸ್ತ್ರೀವಾದ, ಉದಾರವಾದಿ ಸ್ತ್ರೀವಾದ, ಆಧುನಿಕೋತ್ತರ
ಸ್ತ್ರೀವಾದ, ಆಧುನಿಕೋತ್ತರ ಸ್ತ್ರೀವಾದ ಇರುವಂಥದ್ದು. ಬಹುಜನಾಂಗೀಯ ಸ್ತ್ರೀವಾದದ ದೃಷ್ಟಿಕೋನ, ಬಹುಜನಾಂಗೀಯ ಸ್ತ್ರೀವಾದದ ದೃಷ್ಟಿಕೋನ. ಬಹುಜನಾಂಗೀಯ ಸ್ತ್ರೀವಾದವು ಇತ್ತೀಚೆಗೆ ಬೆಳವಣಿಗೆ ಹೊಂದಿದ ದೃಷ್ಟಿಕೋನವಾಗಿದೆ. ಇದು ಇವರುಗಳ ಕೃತಿಗಳಲ್ಲಿ ಹೆಚ್ಚು ಸ್ಪಷ್ಟವಾಗಿದೆ. ಈ ದೃಷ್ಟಿಕೋನವು ಛೇದಾತ್ಮಕವಾಗಿದ್ದು ಲಿಂಗ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವಾಗ ಜನಾಂಗ, ವರ್ಗ, ಲಿಂಗ ವ್ಯವಸ್ಥೆ, ವಯಸ್ಸು, ಲೈಂಗಿಕತೆ ಇವುಗಳ ಮೇಲೆ ಬೆಳಕನ್ನು ಚೆಲ್ತದೆ. ಇಲ್ಲಿ ಅವರು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ನಮಗೆ ಗೊತ್ತಿರುವ ಅಮೇರಿಕದಲ್ಲಿರುವ ಆಫ್ರಿಕನ್ ಮಹಿಳೆಯರನ್ನು ಮೇಲ್ನೋಟಕ್ಕೆ ಕ್ರೋಢೀಕರಿಸುವುದರಿಂದ ನಾವು ಅಮೇರಿಕನ್ ಮಹಿಳೆಯರ ಪರಿಸ್ಥಿತಿ ಮತ್ತು ಅನುಭವಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದರ ಜೊತೆಗೆ ಲಿಂಗ ವ್ಯವಸ್ಥೆಯ ಅಂಶಗಳನ್ನು ಅಧ್ಯಯನ ಮಾಡುವಾಗ ಜನಾಂಗ ಮತ್ತು ವರ್ಗ ಮಹತ್ವವಾದ ಪ್ರಸ್ತುತ ಅಂಶಗಳಾಗಿದೆ. ಮಹಿಳೆಯ ಇರುವಿಕೆಯು ಜನಾಂಗೀಯ ಮತ್ತು ಆರ್ಥಿಕ ಅಂಶಗಳಿಂದ ಪ್ರಭಾವಿತವಾಗಿದೆ. ನಾವು ಇವುಗಳನ್ನು ನಿರ್ಲಕ್ಷಿಸಿದರೆ ಮಹಿಳೆಯರ ಬಗೆಗೆ ತಿರುಚಿದ ಹಾಗೂ ಆಂಶಿಕ ವಿವರಣೆಯನ್ನು ನಾವು ವಿವರಣೆಯನ್ನು ನಾವು ಕೊಡುವಂಥದ್ದು. ಇಲ್ಲಿ ಸಮಾಜವಾದಿ ಸ್ತ್ರೀವಾದ, ಒಂದನೆಯದು ಬಹುಜನಾಂಗೀಯ ಸ್ತ್ರೀವಾದದ ದೃಷ್ಟಿಕೋನ, ಬಹುಜನಾಂಗೀಯ ಸ್ತ್ರೀವಾದದ ದೃಷ್ಟಿಕೋನ. ಎರಡನೆಯದಾಗಿ ಸಮಾಜವಾದಿ ಸ್ತ್ರೀವಾದ, ಸಮಾಜವಾದಿ ಸ್ತ್ರೀವಾದ. ಸಮಾಜದಲ್ಲಿನ ಅಸಮಾನತೆಗಳನ್ನು ವಿವರಿಸುವಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಮತ್ತು ಬಂಡವಾಳಶಾಹಿ ವ್ಯವಸ್ಥೆಗಳಿಗೆ ಸಮಾನವಾಗಿ ಮಹತ್ವವಾದ ಗಮನವನ್ನು ನೀಡಬೇಕಾಗುತ್ತದೆ ಎಂದು ಸಮಾಜವಾದಿ ಸ್ತ್ರೀವಾದವು ಅಭಿಪ್ರಾಯಿಸುತ್ತದೆ. ಸಮಾಜವಾದಿ ಸ್ತ್ರೀವಾದದ ಪ್ರಕಾರ ಪುರುಷ ಹಾಗೂ ಮಹಿಳೆಯರಲ್ಲಿನ ಆರ್ಥಿಕ ಸ್ತರವಿನ್ಯಾಸಕ್ಕೆ ಪ್ರಸ್ತುತ ಪುರುಷ ಪ್ರಧಾನತೆ ಅಥವಾ ಮಹಿಳೆಯರ ಮೇಲೆ ಪುರುಷರ ಸಾಮಾಜಿಕ ಪ್ರಾಬಲ್ಯ ಪ್ರಮುಖ ಅಂಶವಾಗಿದೆ ಎಂದು ಅಭಿಪ್ರಾಯಿಸಲಾಗಿದೆ. ಇನ್ನು ನಾವು ಮೂರನೇ ಪಾಯಿಂಟ್ಸ್ ಆಗಿ ಉದಾರವಾದಿ ಸ್ತ್ರೀವಾದ. ಉದಾರವಾದಿ ಸ್ತ್ರೀವಾದದಲ್ಲಿ ಉದಾರವಾದಿ ಸ್ತ್ರೀವಾದಿಗಳು ಎಲ್ಲ ವ್ಯಕ್ತಿಗಳ ಸಾಮಾಜೀಕರಣ ಮತ್ತು ಪುನರ್ ಸಾಮಾಜೀಕರಣದ ಮೇಲೆ ಕೇಂದ್ರೀಕರಿಸುವುದರಿಂದಾಗಿ ಪರಿಜ್ಞಾನವನ್ನು ಒದಗಿಸುತ್ತಾರೆ. ಉದಾಹರಣೆಗೆ, ಉದ್ಯೋಗದಾತರು ಕೆಲವು ಸಂದರ್ಭಗಳಲ್ಲಿ ಮಹಿಳೆಯರಿಗೆ ಪರಿಗಣನೆಗೆ ಬಾರದ ಹುದ್ದೆಗಳನ್ನು ನೀಡ್ತಾರೆ. ಯಾಕಂದರೆ ದುಡಿಮೆ ಅಥವಾ ಕೆಲಸದ ಬಗೆಗೆ ಮಹಿಳೆಯರ ಬದ್ಧತೆ ಪುರುಷರಿಗೆ ಸಮಾನವಾಗಿಲ್ಲ ಎನ್ನುವ ಕಾರಣದಿಂದಾಗಿ. ಉದಾರವಾದಿ ಸ್ತ್ರೀವಾದಿಗಳು ಪ್ರಮುಖವಾಗಿ ಸುಧಾರಣೆಯಲ್ಲಿ ನಂಬಿಕೆಯನ್ನು ಇಟ್ಟಿದ್ದಾರೆ. ಅವರು ವಿಶ್ಲೇಷಿಸುವಂತೆ ಲಿಂಗ ವ್ಯವಸ್ಥೆ ಅಸಮಾನತೆಗೆ ಅವಕಾಶಗಳು ಸೀಮಿತವಾಗಿರುವುದೇ ಪ್ರಮುಖ ಕಾರಣವಾಗಿದೆ ಎಂದು ಹೇಳ್ತಾರೆ. ಯಾರು ಸಮಾನತಾ ಸಮಾಜವನ್ನು ವಿರೋಧಿಸುತ್ತಾರೋ ಅವರನ್ನು ಶಿಕ್ಷಣವಂತರನ್ನಾಗಿ ಮಾಡುವುದರ ಮೂಲಕ ಲಿಂಗಭೇದ ತೊಡಕುಗಳನ್ನು ಹೋಗಲಾಡಿಸಿ ಆ ಮೂಲಕ ಸಮಾಜೀಕರಣದ ಮೇಲೆ ಒತ್ತು ನೀಡುವುದು ಉದಾರವಾದಿ ಸ್ತ್ರೀವಾದಿಗಳ ಒಂದು ಕಾರ್ಯತಂತ್ರವಾಗಿದೆ. ಸಮಾಜದಲ್ಲಿರುವ ಕೊರತೆಯನ್ನು ಅವರು ಸವಾಲು ಮಾಡುವುದಿಲ್ಲ. ಅಭಾವವಿರುವ ಸ್ಥಾನಗಳನ್ನು ಸರಿಸಮಾನವಾಗಿ ವಿತರಿಸಬೇಕು ಎಂದು ಅಭಿಪ್ರಾಯವನ್ನು ಎತ್ತಿ ಹಿಡಿತಾರೆ. ವ್ಯಕ್ತಿಗಳ ಯಶಸ್ಸು ಲಿಂಗ ವ್ಯವಸ್ಥೆಯಿಂದ ಪೂರ್ವಗ್ರಹ ಪೀಡಿತವಾಗಿರಬಾರದು. ಆದ್ದರಿಂದ ಸಮಾನ ಆಟದ ಮೈದಾನ ಇಬ್ಬರಿಗೂ ಒದಗಿಸಬೇಕು. ಉದಾರವಾದಿ ಸ್ತ್ರೀವಾದಿಗಳ ಪ್ರಕಾರ ಸಮಾಜವು ವ್ಯಕ್ತಿಗಳ ಸಾಧನೆಗೆ ಅವಕಾಶವನ್ನು ಕೊಡುವುದರಲ್ಲಿ ಲಿಂಗ ಕುರುಡು ಆಗಿದ್ದರೆ ಸಮಾಜವೇ ಅಸಮಾನತೆಯನ್ನು ಮುಂದುವರಿಸುತ್ತದೆ. ಅವಕಾಶದ ರಚನೆಯು ಉನ್ನತ ಪುರಸ್ಕಾರಗಳನ್ನು, ಸ್ಥಾನಮಾನಗಳನ್ನು, ಉನ್ನತ ಶಿಕ್ಷಣ ಹೊಂದಿದ, ಕಠಿಣ ಪರಿಶ್ರಮ, ಉನ್ನತ ಪ್ರೇರಣೆಯನ್ನು ಹೊಂದಿದ ಮಹಿಳೆಯರಿಗೆ ಒದಗಿಸದಿದ್ದರೆ ಸಮಾಜವು ಲಿಂಗ ಕುರುಡು ಎಂದು ಹೇಳಬಹುದು. ಇದರಲ್ಲಿ 4ನೆಯ ಪಾಯಿಂಟನ್ನು ನಾವು ನೋಡಿದರೆ ಆಧುನಿಕೋತ್ತರ ಸ್ತ್ರೀವಾದ. 5ನೇದು ತೀವ್ರಗಾಮಿ ಸ್ತ್ರೀವಾದ. 6 ಪರಿಸರ ಸ್ತ್ರೀವಾದ. ಆಧುನಿಕೋತ್ತರ ಸ್ತ್ರೀವಾದ ಅಂತ ಬಂದಾಗ ಇಲ್ಲಿ ಇದು ತಾತ್ಕಾಲಿಕ ಮತ್ತು ವಾಸ್ತವಿಕತೆಯ ಸ್ಥಳೀಯ ಸ್ವಭಾವಕ್ಕೆ ಯಾವಾಗಲೂ ಕೂಡ ಒತ್ತನ್ನು ನೀಡುವಂಥದ್ದು. ಆಧುನಿಕೋತ್ತರ ಸ್ತ್ರೀವಾದ ಇದು ಲಿಂಗ ವ್ಯವಸ್ಥೆಯ ಸಮಾಜಶಾಸ್ತ್ರದಲ್ಲಿ ಒಂದು ಪ್ರಧಾನ ದೃಷ್ಟಿಕೋನವಲ್ಲ. ಅದಾಗಿ ಇದರ ಪ್ರಸ್ತುತ ಸಮಾಜದಲ್ಲಿನ ಮಹಿಳೆಯರನ್ನು
ಅರ್ಥ ಮಾಡಿಕೊಳ್ಳುವಲ್ಲಿ ಕೆಲವು ವಿಶಿಷ್ಟ ಕೊಡುಗೆಗಳನ್ನು ನೀಡಿದೆ. ಆಧುನಿಕೋತ್ತರ ಚಿಂತಕರು ತಾತ್ಕಾಲಿಕ ಮತ್ತು ವಾಸ್ತವಿಕತೆಯ ಸ್ಥಳೀಯ ಸ್ವಭಾವಕ್ಕೆ ಯಾವಾಗಲೂ ಒತ್ತು ನೀಡಿದ್ದಾರೆ. ಅವರು ನಂಬಿರುವಂತೆ ಜೀವನವು ಸಾಮಾಜಿಕವಾಗಿ ರೂಪಿತವಾಗಿ ಅದು ಯಾವಾಗಲೂ ಕೂಡ ಬದಲಾಗುತ್ತಿರುತ್ತದೆ. ಆಧುನಿಕೋತ್ತರವಾದದ್ದು ಎರಡು ಲಿಂಗಗಳ ವರ್ಗೀಕರಣವನ್ನು ಅಪೇಕ್ಷಿಸುತ್ತದೆ ಮತ್ತು ಪ್ರಶ್ನಿಸುತ್ತದೆ. ಎರಡು ಲಿಂಗಗಳ ವರ್ಗೀಕರಣ ಜೈವಿಕವಾಗಿ ಅಸ್ತಿತ್ವದಲ್ಲಿರುವುದಕ್ಕಿಂತ ಸಾಮಾಜಿಕವಾಗಿ ಸೃಷ್ಟಿಯಾದವು ಎನ್ನುವುದು ಆಧುನಿಕೋತ್ತರ ಚಿಂತಕರ ಅತಿ ಮುಖ್ಯವಾದ ಸವಾಲಾಗಿದೆ. ಇನ್ನು ತೀವ್ರಗಾಮಿ ಸ್ತ್ರೀವಾದ. ತೀವ್ರಗಾಮಿ ಸ್ತ್ರೀವಾದ ಲಿಂಗ ವ್ಯವಸ್ಥೆಯು ಜನರನ್ನು ವಿಭಾಗಿಸುವಲ್ಲಿ ಒಂದು ನಿರ್ಣಾಯಕ ಆಯಾಮವಾಗಿದೆ ಎಂದು ತೀವ್ರಗಾಮಿ ಸ್ತ್ರೀವಾದವು ಹೇಳ್ತದೆ. ಇಲ್ಲಿ ಅವರು ಸಾಮಾಜಿಕ ರಚನೆಯನ್ನು, ನಂಬಿಕೆಗಳನ್ನು ಅದು ಬೆಂಬಲಿಸುವಂಥದ್ದು. ಪುರುಷರು ಹೇಗೆ ಪ್ರಾಬಲ್ಯ ಸಾಧಿಸುತ್ತಾರೆ ಎಂಬುದರ ಮೇಲೆ ತೀವ್ರಗಾಮಿ ಸ್ತ್ರೀವಾದಿಗಳು ಗಮನವನ್ನು ಕೊಡುವಂಥದ್ದು. ಇಲ್ಲಿ ತೀವ್ರಗಾಮಿ ಸ್ತ್ರೀವಾದಿಗಳಿಗೆ ಮಹಿಳೆಯರ ಮತ್ತು ಪುರುಷರ ನಡುವಿನ ಭಿನ್ನತೆ ಏನಿದೆ, ಭಿನ್ನತೆಯ ವರ್ಗ ಏನು, ಅದು ಯಾವ ರೀತಿಯ ಜನಾಂಗಗಳನ್ನು ಅವಲಂಬಿಸಿದೆ ಎಂಬುದನ್ನು ಅದು ಪ್ರಮುಖವಾದ ಕಳಕಳಿಯಲ್ಲ. ಮಹಿಳೆಯರು ಜೀವನದ ವಿವಿಧ ವೃತ್ತಿಗಳಲ್ಲಿ ಯಶಸ್ವಿ ಆಗಬೇಕು ಅಂತಾದರೆ ಸಮಯ, ಶಕ್ತಿ, ಹಣ ಸಂಪನ್ಮೂಲಗಳು ತುಂಬಾ ಅವಶ್ಯಕವಾಗಿದೆ ಎಂದು ತೀವ್ರಗಾಮಿ ಸ್ತ್ರೀವಾದಿಗಳು ಯಾವಾಗಲೂ ಹೇಳ್ತಾರೆ. ಇನ್ನು ಬರುವಂಥದ್ದು ಪರಿಸರ ಸ್ತ್ರೀವಾದ. ಪರಿಸರ ಸ್ತ್ರೀವಾದವು ಅನೇಕ ವಿಚಾರ ಭೂಮಿಕೆಯಲ್ಲಿ ಅಂದರೆ ವಿಶೇಷವಾಗಿ ತೀವ್ರಗಾಮಿ, ಉದಾರವಾದಿ, ಸಮಾಜವಾದಿ ವ್ಯಾಖ್ಯಾನಗಳಿಂದ ಆವರಿಸಿ ನಿಂತಿದೆ. ಲಿಂಗ ವ್ಯವಸ್ಥೆಯ ಸಂಬಂಧಗಳಲ್ಲಿ ಅರಣ್ಯ ನಿರ್ವಹಣೆಯಲ್ಲಿನ ಸಮಗ್ರ ದೃಷ್ಟಿಕೋನ ಮತ್ತು ಅಭಿವೃದ್ಧಿ ಯೋಜನೆಗಳ ಮೇಲೆ ಕೇಂದ್ರೀಕರಿಸಬೇಕಾದ ಅಗತ್ಯವಿದೆ ಎಂದು ಕೆಟಿಯಂಗ್ ತಿಳಿಸಿದ್ದಾರೆ. ಪರಿಸರ ಸ್ತ್ರೀವಾದವು ಅಭಿವೃದ್ಧಿ ಯೋಜನೆಗಳಲ್ಲಿ ಧೋರಣೆಗಳಲ್ಲಿ ಮಹಿಳೆಯರನ್ನು ರಾಜ್ಯ ನಿರ್ಲಕ್ಷಿಸಿದೆ ಎನ್ನುವಂಥದ್ದನ್ನು ಸ್ಪಷ್ಟಪಡಿಸ್ತದೆ. ಸಾಂಪ್ರದಾಯಿಕವಾಗಿ ಮಹಿಳೆ, ಲಿಂಗ ವ್ಯವಸ್ಥೆ ಮತ್ತು ಅಭಿವೃದ್ಧಿಯ ಮೇಲೆ ಮೂರು ಬದಲಾಗುತ್ತಿರುವ ದೃಷ್ಟಿಕೋನಗಳಿವೆ. ಅವುಗಳೆಂದರೆ ಅಭಿವೃದ್ಧಿಯಲ್ಲಿ ಮಹಿಳೆ ಮತ್ತು ಅಭಿವೃದ್ಧಿ, ಲಿಂಗ ವ್ಯವಸ್ಥೆ ಮತ್ತು ಅಭಿವೃದ್ಧಿ, ಮಹಿಳಾ ಪರಿಸರ ಮತ್ತು ಅಭಿವೃದ್ಧಿ ಇತ್ತೀಚಿನದ್ದಾಗಿದ್ದು, ಇದು ಪರಿಸರ ಅಭಿವೃದ್ಧಿ ಮತ್ತು ನಿರ್ವಹಣಾ ಅಧ್ಯಯನ ಕ್ಷೇತ್ರದಲ್ಲಿನ ವಿಭಿನ್ನ ಸ್ತ್ರೀವಾದದ ಸೈದ್ಧಾಂತಿಕ ಹಿನ್ನೆಲೆ ಕೂಡ ಆಗಿರುವಂಥದ್ದು. ಇನ್ನು ಸಾಂಸ್ಕೃತಿಕ ಸ್ತ್ರೀವಾದ. 7ನೇ ಪಾಯಿಂಟ್ ಸಾಂಸ್ಕೃತಿಕ ಸ್ತ್ರೀವಾದ. 8 ಬಹು ಸಾಂಸ್ಕೃತಿಕ ಮತ್ತು ಜಾಗತಿಕ ಸ್ತ್ರೀವಾದ. ಸಾಂಸ್ಕೃತಿಕ ಸ್ತ್ರೀವಾದ ಇದು ತೀವ್ರಗಾಮಿ ಸ್ತ್ರೀವಾದದ ಒಂದು ಶಾಖೆಯಾಗಿರುವಂಥದ್ದು. ಸಾಂಸ್ಕೃತಿಕ ಸ್ತ್ರೀವಾದಿಗಳು ಪಿತೃಪ್ರಧಾನ ವ್ಯವಸ್ಥೆಯನ್ನು ತೊಡೆದು ಹಾಕುವಲ್ಲಿ ಗಮನ ಕೇಂದ್ರೀಕರಿಸಲಿಲ್ಲ. ಅನನ್ಯತೆ ಹಾಗೂ ಪುನರ್ವಸತಿಗಳಿಂದಾಗಿ ಪರ್ಯಾಯ ಮಹಿಳಾ ಪ್ರಜ್ಞೆಯನ್ನು ಸೃಷ್ಟಿಸಲು ಅವರು ಒತ್ತು ನೀಡಿದರು. ಒಮ್ಮತ ಶ್ರೇಣಿರಹಿತ ತೀರ್ಮಾನ ಮಾಡುವ ಪ್ರಕ್ರಿಯೆ ಮತ್ತು ಒತ್ತು ಹಾಕುವುದರ ಮೂಲಕ ಮಹಿಳಾ ಸಂಸ್ಕೃತಿಯ ವಿಚಾರವನ್ನು ಅವರು ಪ್ರತಿಪಾದಿಸಿದರು. ಬಹುಸಾಂಸ್ಕೃತಿಕ ಮತ್ತು ಜಾಗತಿಕ ಸ್ತ್ರೀವಾದ. ಈ ಸ್ತ್ರೀವಾದದ ಶಾಖೆಯು ಲಿಂಗ ವ್ಯವಸ್ಥೆಯ ವಿಭೀಕರಣದೊಂದಿಗೆ ಜನಾಂಗ, ವರ್ಗ, ವಸಾಹತುಶಾಹಿತ್ವೀಕರಣ ಸಂಬಂಧಿಸಿದ ವಿಚಾರಗಳು ಮತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿನ ಮಹಿಳೆಯರ ಶೋಷಣೆ ಕುರಿತು ಬೆಳಕು ಚೆಲ್ಲುವಂಥದ್ದು. ಜಗತ್ತಿನಾದ್ಯಂತ ದಮನಕ್ಕೊಳಗಾಗಿರುವ ಮಹಿಳೆಯರ ಪರಿಸ್ಥಿತಿಗಳನ್ನು ತೊಡೆದು ಹಾಕುವ ತನಕ ಮಹಿಳಾ ಸ್ವತಂತ್ರಗಳಲ್ಲ ಎಂದು ಜಾಗತಿಕ ಸ್ತ್ರೀವಾದವು ವಾದಿಸುತ್ತದೆ. ಇನ್ನು 9ನೇ ಪಾಯಿಂಟ್ ಬಂದಾಗ ಪಾಶ್ಚಾತ್ಯ ಸ್ತ್ರೀವಾದ. ಪಾಶ್ಚಾತ್ಯ ಸ್ತ್ರೀವಾದವು ಬ್ರಿಟನ್ನಲ್ಲಿ ಉಗಮಗೊಂಡಿದ್ದು, ಬ್ರಿಟನ್ನ ಮಹಿಳೆಯರ ಸಾಮಾಜಿಕ ರಾಜಕೀಯ ಒಕ್ಕೂಟವನ್ನು ಅದು ಸ್ಥಾಪಿಸಿತು. ಮಹಿಳೆಯರ ವಿರೋಧಿ ಎಂದು ಬಿಂಬಿತವಾಗಿದ್ದ ನೆಪೋಲಿಯನ್ ಸಂಹಿತೆಯನ್ನು 1904ರಲ್ಲಿ ಹರಿದು ಬಿಸಾಡಲಾಯಿತು. ರಷ್ಯಾದಲ್ಲಿನ ಮತದಾನದ ಹೋರಾಟಗಳ ಒಂದು ಸರಣಿ ನಂತರ ಮಹಿಳಾ ಕಾಂಗ್ರೆಸ್ ರಚನೆಯಾಯಿತು. ಇದರ ಜೊತೆಗೆ ಮೆಕ್ಸಿಕನ್ ಕ್ರಾಂತಿಯ ಅವಧಿಯಲ್ಲಿ ಅನೇಕ ಆಕ್ರಮಣಕಾರಿ ಪ್ರದರ್ಶನಗಳಾದವು. ಸಮಾಜವಾದಿ ಮಹಿಳೆಯರ 2ನೇ ಸಮ್ಮೇಳನವು ಜರ್ಮನಿಯಲ್ಲಿ ಸಂಘಟಿತವಾಯಿತು. ಅಂತಾರಾಷ್ಟ್ರೀಯ ಮಹಿಳಾ ದಿನ ಎಂದು ಹೆಸರಿಸಿದರು. ಅದಾದ ನಂತರ ಏನಾಯಿತು? ಅದಾದ ನಂತರ ಸಾಮಾಜಿಕ ಶಕ್ತಿಯಾಗಿ ಒಂದು ಪ್ರತ್ಯೇಕ ವರ್ಗವಾಗಿ ಮಹಿಳೆಯರು ಮತ್ತು ರಾಜಕೀಯ ಸಾಧನವಾಗಿ ಚಳವಳಿ ಸ್ತ್ರೀವಾದವನ್ನು ನೋಡಲಾಯಿತು. ಸಂಘಟಿತ ಸ್ತ್ರೀವಾದದ
ಸಂಘಟಿತ ಸ್ತ್ರೀವಾದ ಬ್ರಿಟನ್ನಲ್ಲಿ ಸಾರ್ವಜನಿಕ ರಾಜಕೀಯವನ್ನು ಪ್ರವೇಶಿಸಿತು ಮತ್ತು ಮತದಾನದ ಹಕ್ಕಿನೊಂದಿಗೆ ಪಾರ್ಲಿಮೆಂಟಿನಲ್ಲಿ ಅವಕಾಶ ಪಡೆಯಿತು. ಬ್ರಿಟನ್ನಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕು ಸಿಕ್ಕಿತು ಮತ್ತು ಅಮೆರಿಕದಲ್ಲಿ ಸಾರ್ವಜನಿಕ ಮತದಾನವು 1920ರಲ್ಲಿ ದೊರೆಯಿತು. 10ನೇ ಪಾಯಿಂಟ್, ಕಪ್ಪು ಸ್ತ್ರೀವಾದ. ಏನಿದು ಕಪ್ಪು ಸ್ತ್ರೀವಾದ? ಮಹಿಳೆಯರಲ್ಲಿನ ಮಾನವ ಕುಲ ವರ್ಗೀಕರಣವನ್ನು ಚಿಂತನೆಯ ಪ್ರಧಾನ ಸ್ತ್ರೀವಾದದ ಪಂಥಗಳು ಪರಿಗಣಿಸಲಿಲ್ಲವೆಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿನ ಅನೇಕ ಕಪ್ಪು ಸ್ತ್ರೀವಾದಿಗಳು ವಾದಿಸಿದ್ದಾರೆ. ಕೈಗಾರಿಕಾ ಸಮಾಜಗಳಲ್ಲಿ ವಾಸಿಸುತ್ತಿರುವ ಪ್ರಬಲ ಮಧ್ಯವರ್ಗದ ಮಹಿಳೆಯರ, ಅದರಲ್ಲೂ ಬಿಳಿಯರ ಸಂದಿಗ್ಧ ಕುರಿತು ಚಿಂತನೆಯ ಪ್ರಧಾನ ಪಂಥಗಳು ಕೇಂದ್ರೀಕೃತವಾಗಿದೆ. ಬೆಲ್ ಹುಕ್ಸ್ ಅಮೆರಿಕದ ಪ್ರಖ್ಯಾತ ಸ್ತ್ರೀವಾದಿಯಾಗಿದ್ದರು. ಬಲಯುತ ಗುಲಾಮಗಿರಿಯ ಬಳುವಳಿಯ ಪ್ರಭಾವ, ಪ್ರತ್ಯೇಕತೆ ಹಾಗೂ ಕಪ್ಪು ಸಮುದಾಯದಲ್ಲಿನ ಲಿಂಗ ವ್ಯವಸ್ಥೆ, ಅಸಮಾನತೆಗಳ ಮೇಲಿನ ನಾಗರಿಕ ಹಕ್ಕುಗಳ ಚಳವಳಿ ಬಗೆಗೆ ಕಪ್ಪು ಸ್ತ್ರೀವಾದದ ಬರಹಗಳು ಒತ್ತನ್ನು ನೀಡಿದೆ. ಇವಿಷ್ಟು ನಮಗೆ ಮುಖ್ಯವಾಗಿ ಸ್ತ್ರೀವಾದದ ಬಗ್ಗೆ ಇಲ್ಲಿ ಹೇಳುವಂಥದ್ದು. ಸ್ತ್ರೀವಾದ, ಉದಾರವಾದಿ ಸ್ತ್ರೀವಾದ, ತೀವ್ರಗಾಮಿ ಸ್ತ್ರೀವಾದ, ಇದೆಲ್ಲವನ್ನು ಕೂಡ ನಾವು ಈ ಒಂದು ಪಾಠದಲ್ಲಿ ತಿಳ್ಕೊಂಡೆವು. ಇದು ಮುಖ್ಯವಾಗಿ ಲಿಂಗ ವ್ಯವಸ್ಥೆ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಬರುವಂಥದ್ದು. ಸ್ತ್ರೀವಾದದ ಪರಿಕಲ್ಪನೆಯನ್ನು ಅವರು ಕೊಟ್ಟಿದ್ದಾರೆ ಮತ್ತು ಮೂಲಭೂತ ವಿವಾದದ ವಿಚಾರಗಳು, ಅದರಲ್ಲಿ ಬದಲಾವಣೆಯ ಮಹತ್ವ, ಮಾನವ ಆಯ್ಕೆಯ ವಿಸ್ತರಣೆ, ಲಿಂಗ ವ್ಯವಸ್ಥೆ ಸರವಿನ್ಯಾಸದ ನಿರ್ಮೂಲನೆ, ಲಿಂಗ ದೌರ್ಜನ್ಯ ಅಂತ್ಯ, ಲೈಂಗಿಕ ಸ್ವಾಯತ್ತತೆಯನ್ನು ಪ್ರೋತ್ಸಾಹಿಸುವುದು. ಲಿಂಗವಾದದ ಮೊದಲ ಅಲೆ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಗಳಲ್ಲಿ, ನಂತರ ಸ್ತ್ರೀವಾದದ 2ನೇ ಅಲೆ ಆರಂಭ ಆಗ್ತದೆ. ಸ್ತ್ರೀವಾದದ 3ನೇ ಅಲೆ ಕೂಡ ಆರಂಭ ಆಯಿತು. ನಂತರ ಸಿದ್ಧಾಂತಗಳು ಬರ್ತದೆ. ಸ್ತ್ರೀವಾದದ ಸಿದ್ಧಾಂತಗಳಲ್ಲಿ 4 ವರ್ಗೀಕರಣ: ಬಹುಜನಾಂಗೀಯ ಸ್ತ್ರೀವಾದ, ಸಮಾಜವಾದಿ ಸ್ತ್ರೀವಾದ, ಉದಾರವಾದಿ ಸ್ತ್ರೀವಾದ, ಆಧುನಿಕತೆಯ ಸ್ತ್ರೀವಾದ ಎನ್ನುವಂಥದ್ದು. ಬಹುಜನಾಂಗೀಯ ಸ್ತ್ರೀವಾದ ದೃಷ್ಟಿಕೋನ, ಸಮಾಜವಾದಿ ಸ್ತ್ರೀವಾದ ದೃಷ್ಟಿಕೋನ, ಉದಾರವಾದಿ ಸ್ತ್ರೀವಾದದ ಬಗ್ಗೆ, ಆಧುನಿಕೋತ್ತರ ಸ್ತ್ರೀವಾದ, ತೀವ್ರಗಾಮಿ ಸ್ತ್ರೀವಾದ, ಪರಿಸರ ಸ್ತ್ರೀವಾದ, ಪರಿಸರದ ಬಗ್ಗೆ ಸ್ತ್ರೀವಾದ, ಪರಿಸರ ಸ್ತ್ರೀವಾದ, ಸಾಂಸ್ಕೃತಿಕ ಸ್ತ್ರೀವಾದ, ಬಹುಸಾಂಸ್ಕೃತಿಕ ಮತ್ತು ಜಾಗತಿಕ ಸ್ತ್ರೀವಾದ, ಪಾಶ್ಚಾತ್ಯ ಸ್ತ್ರೀವಾದ, ಕಪ್ಪು ಸ್ತ್ರೀವಾದವಾಗಿರುವಂಥದ್ದು. ಇವಿಷ್ಟು ಈ ಒಂದು ಘಟಕದಲ್ಲಿ ಬರ್ತದೆ. ಇನ್ನು ಬರುವಂಥದ್ದು ಬ್ಲಾಕ್ 4ರಲ್ಲಿ ಯಾವುದನ್ನು ಓದ್ಕೊಳ್ಬೇಕು ಎನ್ನುವಂಥದ್ದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.